ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಈ ವಿಡಿಯೋ ಪೂರ್ತಿ ಹೆಣ್ಮಕ್ಳಿಗೆ ಜಾಬ್ ಮಾಡಕ್ಕೆ ಯಾರು ಹೋಗ್ತಾರಲ್ಲ ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಅಂತಾನೆ ಹೇಳ್ಬೋದು. ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ ನೋಡ್ರಿ. ಜಾಬ್ ಮಾಡಕ್ಕೆ ಹೋಗೋರಿಗೆ ಮನೆ ಕೆಲಸನ ಯಾವ ಥರ ನಾವು ಬೇಗ ಮಾಡ್ಕೋಬೇಕು, ಟೈಮ್ ಯಾವ ಥರ ಸೇವ್ ಆಗ್ತೈತಿ ಅಂತ ಹೇಳಿ ಕೆಲವೊಂದು ಟಿಪ್ಸನ್ನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋನ ನೀವೇನು ಮಾಡಿದ್ರೆ ಕೊನೆ ತನಕ ನೋಡ್ರಿ. ಹಂಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋಗ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಹೇಳಿ ಕೂಡ ನಂಗೆ ಕಮೆಂಟ್ ಮಾಡಿರಿ. ಬರೀ ಫಸ್ಟ್ನೇ ಟಿಪ್ಸ್ ಏನಂತಂದ್ರೆ ನೋಡ್ರಿ, ಸಾಕಷ್ಟು ಮೊದಲನೇ ಟಿಪ್ಸ್ ಹೇಳೋಕ್ಕಿಂತ ಇನ್ನೊಂದು ಮಾತು ಹೇಳಬೇಕು ನೋಡ್ರಿ. ಸಾಕಷ್ಟು ಹೆಣ್ಮಕ್ಳಿಗೆ ಹೆಂಗಂದ್ರೆ ಮನೆ ಕೆಲಸ ಯಾವಾಗ ಮಾಡ್ಕೊಂಡು ಮತ್ತು ಜಾಬ್ ಮಾಡೋಕೆ ಯಾವಾಗ ಹೋಗೋದು ಅಂತೇಳಿ ಆ ಟೆನ್ಷನ್ಲೇನೆ ಸಾಕಷ್ಟು ಹೆಣ್ಮಕ್ಳು ಏನಂದ್ರೆ ಜಾಬ್ ಮಾಡೋದು ಬಿಟ್ಟು ಮನೆಯಲ್ಲಿ ಇರುವಂಥವ್ರು ಇದಾರು. ಈಗ ಆಲ್ರೆಡಿ ಜಾಬ್ ಮಾಡೋಕೆ ಸಾಕಷ್ಟು ಹೆಣ್ಮಕ್ಳು ಹೋಗ್ತಿರ್ತಾರೋ ಅವ್ರಿಗೆ ನಾನು ಟಿಪ್ಸ್ ಹೇಳ್ತೇನೆ ರೀ. ಮನೆ ಕೆಲಸ ಸ್ವಲ್ಪ ಬೇಕು ನನಗೆ ಗೊತ್ತಿರುವಂಥಷ್ಟನ್ನು ಹೇಳ್ತೀನಿ ರೀ. ಮೊದಲೇದು ಏನಪ್ಪಾ ಅಂತಂದ್ರೆ, ನೀವು ಜಾಬ್ ಮಾಡೋಕೆ ಹೊಂಟೀರಿ ಅಂದ್ರೆ ಫಸ್ಟ್ ನೀವೇನು ಮಾಡಬೇಕು, ನೈಟ್ ನೋಡ್ರಿ. ಬೆಳಿಗ್ಗೆ ಅಂತೂ ಫುಲ್ಲು ಟೈಮು ಫಾಸ್ಟಾಗಿ ಓಡ್ತಿರ್ತೈತಿ. ಹಾಗಾಗಿ ನೈಟ್ ಕೆಲವೊಂದು ರಾತ್ರಿ ಹೊತ್ತು ನೀವು ಕೆಲವೊಂದು ಕೆಲಸಗಳನ್ನು ಮಾಡಿ ಇಟ್ಕೊಂಡ್ರಂದ್ರೆ ಬೆಳಿಗ್ಗೆ ನಿಮ್ಗೆ ಗಡಿಬಿಡಿ ಆಗಂಗಿಲ್ಲ. ಮೊದಲೇದು ಏನಂತಂದ್ರೆ, ನೀವು ಏನು ಹೋಗ್ತಿರ್ತಿರಲ್ಲ ಜಾಬ್ ಹೋಗುವಂಥ ನೀವು ಡ್ರೆಸ್ ಆಗಿರ್ಬೋದು, ಸಾಡಿ ಆಗಿರ್ಬೋದು, ನಾಳೆ ಯಾವ್ದು ಹಾಕೋಬೇಕಂತೇಳಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಮೊದಲೇ ಎಲ್ಲ ಏನು ಮಾಡ್ಬೇಕಂದ್ರೆ ರೆಡಿಮೇಡ್ ತೆಗೆದಿಡ್ಬೇಕು. ಸೆಕೆಂಡ್ ಏನಂದ್ರೆ, ನೀವು ಮಕ್ಕಳು ಕೂಡ ಸ್ಕೂಲ್ ಹೋಗ್ತಿರ್ತಾರೆ, ಅವರು ಯೂನಿಫಾರ್ಮ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಬುಕ್ಸ್, ಬ್ಯಾಗ್ ಎಲ್ಲ ಏನು ಮಾಡ್ಬೇಕಂದ್ರೆ ರೆಡಿ ಮಾಡಿ ನೀವು ಒಂದು ಕಡೆಗೆ ಇಟ್ಟು ಬಿಟ್ರಿ ಅಂದ್ರೆ ನೋಡ್ರಿ, ಬೆಳಿಗ್ಗೆ ನಿಮ್ಗೆ ಅರ್ಧ ಕೆಲಸದ ಕಮ್ಮಿ ಆಗ್ತೈತಿ ನೋಡ್ರಿ. ಮಕ್ಕಳಿದ್ದು ಅಂದ್ರೆ ಮಮ್ಮಿ ಅದೆಲ್ಲಿತಿ ಇದೆಲ್ಲಿತಿ ಅಂತೇಳಿ ಸಿಕ್ಕಾಪಟ್ಟೆ ಬೆಳಗ್ಗೆ ಅವರು ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ರಾತ್ರಿನ ನೀವು ಅವ್ರದ್ದೆಲ್ಲ ಬುಕ್ಸ್ ಬ್ಯಾಗ್ಗಳಾಗಿರ್ಬೋದು, ಟಿಫಿನ್ ಬ್ಯಾಗ್ ಎಲ್ಲ ಒಂದು ಕಡೆಗೆ ಇಟ್ಟು ಬಿಟ್ರಂದ್ರೆ, ನೀವು ಹೋಗುವಂಥ ಬ್ಯಾಗ, ನಿಮ್ಮ ಡ್ರೆಸ್ ಎಲ್ಲ ನೋಡ್ರಿ ಇವೆಲ್ಲ ಒಂದು ಕಡೆಗೆ ಇಟ್ಬಿಟ್ರಂದ್ರೆ ನೋಡ್ರಿ, ನೈಟ್ ಒಂದು 15 ನಿಮಿಷನಾಗ ಎಲ್ಲ ಪಟ ಇವೆಲ್ಲ ರೆಡಿ ಮಾಡಿ ಇಟ್ಬಿಟ್ರಂದ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗಿಬಿಡ್ತೈತಿ ನೋಡ್ರಿ. ನೀರಿನ ಬಾಟಲ್ ಆಗಿರ್ಬೋದು, ನೋಡ್ರಿ ಟಿಫಿನ್ಗಳೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಒಂದು ಕಡೆಗೆ ಇಟ್ಬಿಟ್ರಿ ಅಂದ್ರೆ ಬೆಳಗ್ಗೆ ಪಟ್ನ ಡಬ್ಬಿ ಎಲ್ಲರಿಗೂ ಕಟ್ಟಕ್ಕೆ ಏನಾಗ್ತೈತಿ, ಹೆಲ್ಪ್ ಆಗ್ತೈತಿ. ನಿಮ್ಮ ಹಸ್ಬೆಂಡ್ಗಾಗಿರ್ಬೋದು, ನೀವಾಗಿರ್ಬೋದು, ಮಕ್ಕಳದು ಇಷ್ಟು ಎಲ್ಲ ಏನು ಮಾಡ್ಬೇಕಂದ್ರೆ ನೀವು ನೈಟ್ ಇಷ್ಟನ್ನು ಒಂದು ರೆಡಿ ಮಾಡಿಬಿಟ್ರಂದ್ರೆ ಬೆಳಗ್ಗೆ ನಿಮ್ಗೆ ರಿಲ್ಯಾಕ್ಸ್ ಆಗಿಬಿಡ್ತೈತಿ. ಒಂದೇದದು. ಸೆಕೆಂಡ್ ಏನಂದ್ರೆ, ನೀವು ರಾತ್ರಿ ನೋಡ್ರಿ ಎಷ್ಟು ಲೇಟ್ ಆದ್ರೆ ಬಿ ಇದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದು. ರೂಢಿ ಮಾಡಿಬಿಟ್ರಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗ್ತೈತಿ ನೋಡ್ರಿ. ಬೆಳಿಗ್ಗೆ ರಾತ್ರಿ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡು ಸಿಂಕದಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ತೊಳೆದು ಏನು ಮಾಡಬೇಕು, ನೀಟಾಗಿ ಇಟ್ಬಿಟ್ರಿ. ಇದೊಂದು ಇಟ್ಬಿಟ್ರಿ ಅಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ನೀವು ಹೋಗಿ ಅಡುಗೆ ಮಾಡೋಕೆ ಆರಾಮ್ಸೆ ಎಲ್ಲ ಪಾತ್ರೆಗಳು ಸಿಗ್ತಾವೆ. ಹಾಗೆ ಕಿಚನ್ ಕ್ಲೀನ್ ಇದ್ದದ್ದು ನೋಡಿ ನಿಮಗೂ ಅಡುಗೆ ಮಾಡೋಕೆ ಏನಾಗ್ತೈತಿ, ಖುಷಿ ಆಗ್ತೈತಿ. ಇದೊಂದು ರೂಢಿ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಅರ್ಧ ಕೆಲಸನ ನಿಮ್ಗೆ ಕಡಿಮೆ ಆದಂಗೆ ಆಗ್ತೈತಿ. ಮತ್ತು ಇನ್ನೊಂದು ಥರ್ಡ್ ಏನಂತಂದ್ರೆ, ನೀವು ನಾಳೆ ಏನು ಅಡುಗೆ ಮಾಡಾಡ್ತೀರಿ ಅಥವಾ ನೀವೇನು ಮಾಡ್ರಂದ್ರೆ ವಾರದ ಒಂದು ಪ್ಲ್ಯಾನ್ ಮಾಡಿರಿ. ಒಂದು ಚಾರ್ಟ್ ಗೀತೆಂಗೆ ಮಾಡಿ ನೀವು ಫ್ರಿಜ್ಗೆ ಅಥವಾ ಎಲ್ಲರಿಗೆ ಒಂದು ಅಂಟಿಸ್ಬಿಟ್ರಿ. ಏನೇನು ಮಾಡಬೇಕು, ಮಂಡೇ ಯಾವ್ದು ಮಾಡಬೇಕು, ಟ್ಯೂಸ್ಡೇ ಯಾವ್ದು ಮಾಡ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೋರಿ. ಅಥವಾ ನಿಮ್ಗೆ ವಾರದ ಪ್ಲ್ಯಾನ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾಳೆ ಯಾವ್ದು ಮಾಡೋದಿರಿ ಅಂತ ಹೇಳಿ ಅದನ್ನು ರಾತ್ರಿನ ಪ್ಲ್ಯಾನ್ ಮಾಡ್ಕೊಂಡು ಅದಕ್ಕೆ ಏನೇನು ಬೇಕಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಡ್ರಿ. ಇಲ್ಲ ಅಂತಂದ್ರೆ ಬೆಳಿಗ್ಗೆ ಏನು ಮಾಡಲಿ ಅಥವಾ ಒಂದು ಏನಾಗ್ತೈತಿ, ಆ ಚಿಂತೆ ಒಳಗೆ ಏನಾಗ್ತೈತಿ, ಮೂಡೆಲ್ಲ ಹತ್ರ ಹೋಗಿಬಿಡ್ತೈತಿ. ಹಾಗಾಗಿ ನಾಳೆ ಬೆಳಿಗ್ಗೆ ಏನು ಮಾಡೋದಿಲ್ಲ ಅದನ್ನ ರೆಡಿ ಮಾಡ್ಕೊರಿ. ನೀವು ದೋಸೆ ಮಾಡಿರಿ ಅಥವಾ ಇಡ್ಲಿ ಮಾಡಿರಿ ಅಥವಾ ಪಲ್ಯ ಚಪಾತಿ ಮಾಡಿರಿ ನೋಡಿರಿ. ಇದನ್ನೆಲ್ಲ ಏನು ಮಾಡಿರಿ ಅಂದ್ರೆ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಮತ್ತು ಈ ಪಲ್ಯ ತಂದ್ರಂದ್ರೆ ಪಲ್ಯಗಳು ನೋಡಿರಿ ಬೆಳಿಗ್ಗೆ ಎಲ್ಲ ನೀವು ಸೋಸಿ ಕಟ್ ಮಾಡಿ ಇಡ್ಬೇಕಂದ್ರೆ ಲೇಟ್ ಆಗ್ತೈತಿ. ಕಟ್ ಮಾಡೋದಕ್ಕಿಂತ ಈಗ ನೋಡಿ ಕೆಲವೊಂದು ಏನದಾವ ಪಲ್ಯಗಳಾಗಿರ್ಬೋದು ಅಥವಾ ಹೀರೆಕಾಯಿ, ಈಗ ಬೀನ್ಸ್ ಆಗಿರ್ಬೋದು ಮತ್ತು ಬೌಚಿಕಾಯಿ ಇವಂತ ಏನು ಮುರಿಯೋದು ಇರ್ತಾವಲ್ಲ ಅದನ್ನೆಲ್ಲ ನೀಟಾಗಿ ನೀವು ಮುರಿದು ಕಸಿಂಗ ಕಟ್ ಮಾಡಿ ಏನು ಮಾಡಿ ಒಂದು ಬಾಕ್ಸ್ ಹಾಕಿ ಫ್ರಿಜ್ದಾಗ ಇಟ್ಬಿಟ್ರೆ ಬೆಳಗ್ಗೆ ಪಲ್ಯ ಆರಾಮ್ಸೆ ರೆಡಿ ಆಗ್ತೈತಿ. ನೀವು ಯಾವುದು ಮೆತ್ತೆ ಪಲ್ಯ ಆಗಿರ್ಬೋದು, ಸಬ್ಸ್ಗಿ ಪಲ್ಯ ಆಗಿರ್ಬೋದು, ಇದನ್ನೆಲ್ಲ ಏನು ಮಾಡ್ಬೇಕಂದ್ರೆ ನೈಟಲ್ಲಿ ಎಲ್ಲ ನೀವು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪಲ್ಯ ರೆಡಿ ಆಗಿಬಿಡ್ತಾವೆ. ಒಂದು 2 ನಮೂನಿ ಮಾಡಿರಿ ಅಥವಾ ಯಾವ್ದು ಮಾಡ್ತೀರಿ ನೋಡಿರಿ, ನೀಟಾಗಿ ರೆಡಿ ಮಾಡಿ ಇಟ್ಕೊಬೇಕು. ಅಡುಗೆದು ಏನೈತೆ ಅಂದ್ರೆ ಅಡುಗೆ ಹಂಗಂದ್ರೆ ಬೇಗ ಆಗ್ಬೇಕಂತಂದ್ರೆ ಅದಕ್ಕೆ ಕೆಲವೊಂದು ಎಲ್ಲ ನೀವು ಪ್ಲ್ಯಾನ್ ಮೊದಲು ಮಾಡಿ ಇಟ್ಕೋಬೇಕು. ಎಲ್ಲ ನೀವು ಮೊದಲು ಪ್ಲ್ಯಾನ್ ಮಾಡಿ ಇಟ್ರಂದ್ರೆ ಪಟಾಪಟ್ ಅರ್ಧ ತಾಸ್ನಾಗ ಅಂದ್ರೆ ಎಲ್ಲ ಅಡುಗೆ ರೆಡಿ ಆಗ್ತೈತಿ. ಮತ್ತು ಅಡುಗೆ ಬೇಗ ಆಗ್ತೈತಿ. ಎಲ್ಲ ಕಟ್ ಮಾಡಿ ಈರುಳ್ಳಿ, ಟೊಮೆಟೊ, ಏನದು ಚಪಾತಿ ಹಿಟ್ಟು ಎಲ್ಲ ಕಲಸಿ ಈಗ ಸಾಕಷ್ಟು ಜನ ಆ ಥರ ಮಾಡ್ತಿರ್ತಾರೋ. ಬಟ್ ಆ ಥರ ಮಾಡೋದು ನನ್ನ ಪ್ರಕಾರ ತಪ್ಪು. ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಬಿ ನೋಡ್ರಿ ರಾತ್ರಿನೇ ಎಲ್ಲ ಚಪಾತಿ ಎಲ್ಲ ಕಲಸಿ ಇಡೋದು ಎಲ್ಲ ಮಾಡಿಬಿಟ್ರಿ ಅಂದ್ರೆ ಆರೋಗ್ಯಕ್ಕೂ ಎಫೆಕ್ಟ್ ಆಗ್ತೈತಿ. ಅದಕ್ಕೇನು ಟೈಮ್ ಭಾಳ ತೊಗೊಂಗಿಲ್ಲ. ಬಟ್ ಏನೋ ಬೆಳಿಗ್ಗೆ ಮಾಡಿರಿ. ನೀವೇನೋ ಇವು ಎಲ್ಲ ಏನದವಲ್ಲ ಇದನ್ನ ಸ್ವಲ್ಪ ಏನೋ ನೀಟಾಗಿ ತೊಳೆದು ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ರಿ ಅಂದ್ರೆ ಬೆಳಿಗ್ಗೆ ನೀವು ಆರಾಮ್ಸೆ ಕಟ್ ಮಾಡ್ಬೋದು. ಇಲ್ಲ ನೀವೆಲ್ಲ ಕಟ್ ಮಾಡಿ ಇಟ್ಟರೆ ಅದು ಸ್ವಲ್ಪ ಹೆಲ್ತ್ಗೆ ಏನಾಗ್ತೈತಿ ಅಂದರೆ ಎಫೆಕ್ಟ್ ಆಗ್ತೈತಿ. ಆದಷ್ಟು ಏನಂದ್ರೆ ಫ್ರೆಶ್ ಆಗಿ ಬೆಳಿಗ್ಗೆನ ನೀವು ಮಾಡ್ಕೊಂಬಿಡ್ರಿ. ಇವು ಕೆಲವೊಂದು ಏನಿರ್ತಾವಲ್ಲ ಪಲ್ಯ ಸಬ್ಸ್ಗಿ ಏನೋ ಮುರಿಯೋದು ಅಂದ್ರೆ ಕಟ್ ಮಾಡೋದು ಏನಿರ್ತಾವಲ್ಲ ಅವನ್ನೆಲ್ಲ ನೀವು ನೈಟಾಗಿ ಮಾಡಿ ಇಟ್ಕೊಂಡ್ರೆ ಬಾಕ್ಸಾಗ ನಡಿತೈತಿ. ಬಟ್ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಡೋದಂದ್ರೆ ಸ್ವಲ್ಪ ಅದು ಬೇಡ ಅಂತ ನನ್ನ ಅಭಿಪ್ರಾಯ. ಇದು ನೆಕ್ಸ್ಟ್ ಏನಂತಂದ್ರೆ, ನೀವು ಬೆಳಿಗ್ಗೆ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಮನೇಲಿರುವಂಥದ್ದೇ ಹೆಲ್ಪ್ ತೊಗೊಂಡ್ಬಿಡ್ರಿ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಇರ್ತಾವೆ. ನೀವು ಹಾಸಿಗೆ ಮಾಡಿಸೋದಾಗಿರ್ಬೋದು, ಕಸ ಗುಡಿಸೋದು ಅಥವಾ ದೇವರ ಪೂಜೆ ಮಾಡೋದು ಅಂತ ಈಗ ಹೇಳಿ ಆವಾಗಲೇ ಬಾಟಲ್ ನೀರು ತುಂಬೋದು. ಇವೆಲ್ಲ ಅಂದ್ರೆ ಮಕ್ಕಳು ಸ್ವಲ್ಪ ಇದ್ದು ಅಂದ್ರೆ ಅವು ಸ್ವಲ್ಪ ದೊಡ್ಡ ಇದ್ದಂದ್ರೆ ಅವ್ರಿಗೆ ಸ್ವಲ್ಪ ಒಂದೊಂದು ಕೆಲಸ ಏನು ಮಾಡ್ರಿ ಅಂದ್ರೆ
ನೇಮ್ಸಿ ಬಿಡ್ರಿ. ಅಪ್ಪ ನೀವು ಇದು ಒಂದು ಕೆಲಸ ನೀವು ಇದು ಮಾಡಿರಿ ಅಂತ ಅಂದ್ರೆ ಬಟ್ಟೆ ತೆಗೆಯೋದು ನೀವು ಮಾಡಬೇಕು, ಹಾಸಿಗೆ ತೆಗೆದು ಅಥವಾ ಕಸ ಗುಡಿಸೋದು ಒಂದು ಸ್ವಲ್ಪ ಏನು ಮಾಡಿರಿ ಹೆಲ್ಪ್ ತೊಗೊಂಡ್ರು ಕೂಡ ನೀವು ಬೇಗ ಹೋಗ್ಬೋದು. ಯಾಕಂದರೆ ಕೆಲವೊಂದು ಜಾಬ್ದು ಬೆಳಿಗ್ಗೆ 8 ಗಂಟೆಗೆ ಇರ್ತಾವೆ, ಕೆಲವೊಂದು 9 ಗಂಟೆಗೂ, ಕೆಲವೊಂದು 10 ಗಂಟೆಗೂ. ನಿಮ್ಗೆ ಯಾವ ಥರ ಅನುಕೂಲ ಆಗ್ತೈತಿಲ್ಲ ಅಂದರೆ ಬೇಗ ಇತ್ತಂದ್ರೆ ಸ್ವಲ್ಪ ಎಲ್ಲರದ್ದು ಹೆಲ್ಪ್ ತೊಗೋರಿ. ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ರಂದ್ರೆ ನಿಮಗೂ ಈಸಿ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಪ್ಲ್ಯಾನ್ ಇನ್ನೊಂದು ಏನಂತಂದ್ರೆ ನೀವು ಫೋನ್ದಾಗ ನೋಡ್ರಿ. ಫೋನ್ದಾಗ ಸಾಕಷ್ಟು ಯಾರು ಕಾಲ್ ಮಾಡ್ತಿರ್ತಾರೋ ಮಾತಾಡ್ತಿದ್ರು ಆ ಬರೀ ನಿಸ್ತಾ ನೀವು ಫೋನ್ ಮಾತಾಡ್ಕೋತಾನೆ ಎಷ್ಟೋ ಕೆಲಸ ಮಾಡ್ಬೋದು ನೋಡ್ರಿ. ಪಾತ್ರೆಗಳನ್ನು ತೊಳೆದಿಟ್ಟಿರ್ತೀರಿ, ಅದನ್ನ ಜೋಡಿಸ್ಕೋತ ನೀವು ಮಾತಾಡ್ಬೋದು, ಅಥವಾ ಬಟ್ಟೆ ಮಳ್ಸ್ಕೋತ ಮಾತಾಡ್ಬೋದು, ಅಥವಾ ನೀವು ಪಲ್ಯಗಳು ಏನೇನು ರೆಡಿ ಮಾಡಿರ್ತಿಲ್ಲ ಅದನ್ನ ಫೋನ್ ಒಂದು ಕಡೆ ಇಟ್ಕಸಿಂಗ ಮಾತಾಡ್ಕೋತ ನೀವು ಮಾಡ್ಬೋದು. ಇನ್ನೊಂದು ಏನಂದ್ರೆ ಬೆಸ್ಟ್ ಅಂದ್ರೆ ನಾನಂತೂ ಇದೇ ಥರ ಮಾಡೋದು, ಸಾಂಗ್ ಹಚ್ಚಿಬಿಡೋದು, ಇದು ಕೆಲಸ ಮಾಡ್ಕೊಂಡ್ಬಿಡೋದು. ಇದು ಸಾಂಗ್ ಕೇಳಿದಂಗೂ ಆಗ್ತೈತಿ, ಇದು ಕೆಲಸ ಭೀ ಆಗ್ತೈತಿ. ಕೆಲವೊಂದು ಸರಿ ಏನು ಮಾಡೋದು, ಕೆಲವೊಂದು ಕೆಲಸಗಳು ಇರ್ತಾವಲ್ಲ, ಕೂತ್ ಮಾಡುವಂಥ ಕೆಲಸಗಳು ಏನಿರ್ತಾವಲ್ಲ, ಟಿ ವಿ ಹಚ್ಚೋದು, ಟಿ ವಿ ಮುಂದೆ ಕೂತು ಆರಾಮ್ಸೆ ನೀವು ಸಾಕಷ್ಟು ಕೆಲಸಗಳನ್ನು ಮಾಡ್ಕೋಬೋದಿತ್ತು. ಟಿ ವಿ ನೋಡೋದಾಗ್ತೈತಿ, ಇತ್ತು ಕೆಲಸ ಕೂಡ ಆಗ್ತೈತಿ. ಎಕ್ಸಾಂಪಲ್ ಏನು ಹೇಳಬೇಕಿಲ್ಲ, ಬಟ್ಟೆ ಮಡಿಸೋದಾಗಿರ್ಬೋದು, ಪಲ್ಯಗಳೆಲ್ಲ ರೆಡಿ ಮಾಡಿ ಇಡ್ಬೋದಾಗಿರ್ಬೋದು, ಅಥವಾ ನೀವು ನಾಳೆ ಏನೇನು ಹೋಗೋರು ಇರ್ತಿರ್ಲಿ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೋಬೋದು. ಅಂದ್ರೆ ನಾಳೆ ಹೋಗುವಂಥ ಕೆಲಸಕ್ಕೆ ಹೋಗುವಂಥ ಸಣ್ಣ ಪುಟ್ಟ ಏನಿರ್ತಾವಲ್ಲ ಅವತ್ತು ನೀವು ಆರಾಮ್ಸೆನ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಅಡುಗೆ ನೋಡ್ರಿ. ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲರೂ ಅಡುಗೆದು ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಇರ್ತಾರೆ. ಅಡುಗೆ ಹೆಂಗಂದ್ರೆ ನೀವು ಒಂದು ಪ್ಲ್ಯಾನ್ ಮಾಡ್ಕೋಬೋದು. ಫಸ್ಟ್ ಪೈಲೆ ಏನು ಮಾಡಬೇಕು, ಒಂದು ಕಡೆ ನೀವು ಕುಕ್ಕರ್ ಹಚ್ಚಿಬಿಟ್ರಂದ್ರೆ ಈ ಕಡೆ ನೀವು ಚಪಾತಿ ಹಿಟ್ಟನ್ನು ನೀವು ಕಲಸಿಟ್ಕೋಬೋದು. ಆ ಚಪಾತಿ ಸ್ವಲ್ಪ ಅದನ್ನ ನೆನೆ ತನಕ ಏನು ಮಾಡ್ಬೋದು, ನೀವು ಪಟ್ಟ ಪಲ್ಯಗಳನ್ನ ಈ ಕಡೆ ಒಂದು ಕಡೆ ಪಲ್ಯಗಳನ್ನ ಮಾಡ್ಬೋದು. ಅಥವಾ ನೀವು 3 ಒಲೆ ಇರ್ತಿಲ್ಲ, 3 ಒಲೆದು ಕೂಡ ನೀವು ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದ್ರೆ ಪಲ್ಯಗಳು ಕೆಲವೊಂದು ಕುದಿಯೋಕೆ ಟೈಮ್ ಭಾಳ ತಗೋತಾವೆ. ಹಾಗಾಗಿ ಏನು ಮಾಡ್ರಂದ್ರೆ 2 ಅಥವಾ 3 ಕುಕ್ಕರನ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಒಂದು ಕಡೆ ರೈಸ್ ಇಟ್ಬಿಟ್ರಿಂದ ಒಂದು ಕಡೆ ಸಾಂಬಾರ್ ಕುಕ್ಕರ್ ಹಚ್ಬಿಟ್ರಿಂದ ಒಂದು ಕಡೆ ಪಲ್ಯ ನೋಡ್ರಿ ಒಗ್ಗರಣೆ ಹಾಕಿ ನೀವು ಕ್ಯಾಪ್ ಮುಚ್ಚಿಬಿಟ್ರಿ ಅಂದ್ರೆ ಪಟ್ನ ಒಂದು 2-3 ವಿಷ್ಣಂದ್ರೆ ಒಂದು ಅಥವಾ 2 ಸಿಟಿ ಕೂಗಿಸ್ಬಿಟ್ರಿಂದ ಪಲ್ಯ ಕೂಡ ಅಲ್ಲೇ ಕುದಿತೈತಿ. ನೀವು ಸುತ್ತರಿಗೆ ನೋಡುವಂಥ ಟೈಮ್ ಅಂತೂ ಹತ್ತಂಗಿಲ್ಲ, ಯಾಕಂದ್ರೆ ಆರಾಮ್ಸೆ ಆಗಿಬಿಡ್ತೈತಿ. ನೀವು 2 ಅಥವಾ 3 ಅಥವಾ 4 ಗ್ಯಾಸ್ ಇರುವಂಥ ಒಲೆಯನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದು ಒಂದಾಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನೀವು ಸಂಡೇ ಏನು ಮಾಡ್ಬೇಕಂದ್ರೆ ಏನು ನೀವು ಒಂದು ವಾರದ ಪ್ಲ್ಯಾನ್ ಏನಿರ್ತೈತಿ ಅದು ಸಂಡೇ ನೀವು ಮಾಡ್ಕೋಬೋದು. ಸಂಡೇ ಏನಂದ್ರೆ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಏನು ಮಾಡ್ಕೋಬೋದು ಅಂದ್ರೆ ಸಂಡೇ ಇಟ್ಕೋಬೋದು. ದಿನಾಲೂ ಮಾಡ್ತೇನೆ ಅಂತಂದ್ರೆ ಆಯಾಸ್ ಕೂಡ ಆಗ್ತೈತಿ, ಹಾಗೆ ಟೈಮ್ ಕೂಡ ಸಾಕಷ್ಟು ಆಗ್ತೈತಿ. ಸಂಡೇ ಏನು ಮಾಡೋದು ಅಂದ್ರೆ ಡೈಲಿ ಮೇನ್ ಮುಖ್ಯ ಏನು ಕೆಲಸ ಇರ್ತಲ್ಲ ಅವತ್ತನ್ನ ನೀವು ಮಾಡ್ಕೋತ ಹೋಗ್ರಿ. ಸಂಡೇ ಏನಂದ್ರೆ ಡೀಪ್ ಕ್ಲೀನ್ ಏನೈತಿಲ್ಲ ಅದನ್ನ ನೀವು ಸಂಡೇ ಮಾಡ್ಬೋದು. ಸಂಡೇ ನೋಡ್ರಿ ನೀವು ಅಥವಾ ನೀವು ಡ್ರೆಸ್ ಆಗಿರ್ಬೋದು, ಒಂದು ವಾರದ ಯಾವ್ಯಾವ ಬೇಕಲ್ಲ ಅವನ್ನೆಲ್ಲ ಏನು ಮಾಡ್ಕೊಂಡು ಜೋಡಿಸಿ ಒಂದು ಕಡೆ ಇಟ್ಕೊಂಡ್ಬಿಟ್ರಿ ಅಂದ್ರೆ ದಿನಾಲೂ ನೀವು ಪ್ಲ್ಯಾನ್ ಮಾಡಕತ್ತಂಗಿಲ್ಲ. ಸಂಡೇ ಮಂಡೇ ಯಾವ್ದು ಹಾಕೋಬೇಕು, ಟ್ಯೂಸ್ಡೇ ಯಾವ್ದು ಹಾಕೋಬೇಕು, ನಿಮ್ಮ ಡ್ರೆಸ್ಗಳನ್ನ ನೀವು ತೆಗೆದು ಹಾಕೋಬೋದು. ಒಂಥರ ವಾರದ ಏನು ಮಾಡ್ಬೇಕಂದ್ರೆ ನೀವು ಒಂದು ಕಡೆ ಎಲ್ಲ ರೆಡಿ ಮಾಡ್ಕೋಬೋದು. ಅಥವಾ ವಾರತಕ್ಕ ಅಡುಗೆ ಏನು ಮಾಡಬೇಕು, ಟಿಫಿನ್ ಏನೇನು ಮಾಡ್ಬೋದು, ಅಥವಾ ಊಟಕ್ಕಂದ್ರೆ ಲಂಚ್ಗೆ ಏನೇನು ಮಾಡ್ಬೋದು, ಒಂದು ಚಾಟ್ ರೀತಿಯನ್ನು ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಈಸಿ ಆಗಿಬಿಡ್ತೈತಿ. ಒಂದು ವಾರದ ಹೌದಪ್ಪ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನೀವು ಹಿಂಗೆ ರೆಡಿ ಮಾಡಿ ಇಟ್ಕೋಬೋದು. ಸಾಕಷ್ಟು ಕಿಚನ್ದ ಕೆಲಸಗಳು ಏನದಂದ್ರೆ ಸಾಕಷ್ಟು ನೀವು ಒಂದು ವಾರಕ್ಕೆ ಆಗುವಂಥ ಎಲ್ಲ ಹೆಲ್ಪ್ ಮಾಡ್ಬೋದು ನೋಡ್ರಿ. ಬೆಳ್ಳುಳ್ಳಿಯನ್ನು ಸುಲಿದು ಇಟ್ಕೋಬೋದು. ನೆಕ್ಸ್ಟ್ ಕೊಬ್ಬರಿ ನೋಡ್ರಿ. ಕೊಬ್ಬರಿ ಏನು ಮಾಡ್ಬೋದು, ನೀವು ಒಂದು ಪೌಡ್ರ್ ಮಾಡಿ ಇಟ್ಕೋಬೋದು. ಒಂದು ಡಬ್ಬದಾಗ ಪೌಡ್ರ್ ಮಾಡಿ ಫ್ರಿಜ್ದಾಗ ಇಟ್ರಿ. ಶೇಂಗಾ ಕಾಳು ಭೀ ಕೂಡ ನೋಡ್ರಿ ಒಂದು ಕಡೆ ಪೌಡ್ರ್ ಮಾಡಿ ಒಂದು ಡಬ್ಬ ಇಟ್ಕೋದು. ಕೆಲವೊಂದು ಡಬ್ಬದಾಗ ಹುರಿದು ಇಟ್ಕೋರಿ, ಕೆಲವೊಂದು ಕೊಬ್ಬರಿ ಏನು ಮಾಡೋದು ಕಟ್ ಮಾಡಿ ಕೂಡ ನೀವು ಇಟ್ಕೋಬೋದು. ಕೊಬ್ಬರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಕೆಲವೊಂದು ಪಲ್ಯಗಳು ಏನದಾವಲ್ಲ ಅದನ್ನೆಲ್ಲ ನೀವು ನೀಟಾಗಿ ಎಲ್ಲ ಸೋಸಿ ಕೂಡ ಇಡ್ಬೋದು. ದಿನಾ ಮಾಡೋಕ್ಕಿಂತ ಭೀ ನಿಮಗೆ ವಾರ ರಜಾ ಇದ್ದಾಗ ಅಥವಾ ಸಂಡೇ ಸುಟಿ ಇದ್ದಾಗ ಈ ಥರ ನೀವು ವಾರದೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಡೈಲಿ ನಿಮ್ಗೆ ಏನಲ್ಲ ಗಡಿಬಿಡಿ ಆಗಂಗಿಲ್ಲ. ಅಡುಗೆದಂತೂ ಒಂದು ಪ್ಲ್ಯಾನ್ ಬೇಕ್ರಿ. ಇವತ್ತಿದ್ದನ್ನು ಮಾಡಾರ್ದು ಅಂದ್ರೆ ಅದಕ್ಕೆ ಏನೇನು ಬೇಕೋ ಒಂದು ಪ್ಲ್ಯಾನ್ ಮಾಡಬೇಕು. ಒಂದು ಪ್ಲ್ಯಾನ್ ಇತ್ತಂದ್ರೆ ಯಾವುದೇ ಕೆಲಸ ಏನಾಗಂಗಿಲ್ಲ, ನಿಮ್ಗೆ ಕಠಿಣತೆ ಅನ್ಸಂಗಿಲ್ಲ. ಇದು ನನ್ನ ಪ್ರಕಾರ ನೋಡಿರಿ. ನೆಕ್ಸ್ಟ್ ಇದಾಗನೇ ಯಾವ್ದು ಕೆಲಸ ಮಾಡಬೇಕು, ನೆಕ್ಸ್ಟ್ ಯಾವ್ದು ನೀವು ಒಂದೊಂದು ಕೆಲಸ ನೀವು ಒಂದು ರೂಟೀನ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಯಾವುದೇ ಕೆಲಸ ಏನಾಗಿಲ್ಲ ನಿಮ್ಗೆ ಕಷ್ಟ ಅಂತ ಅನ್ಸಂಗಿಲ್ಲ. ನೀವು ಮನೆ ಕೆಲಸನ ಮಾಡಿರಿ ಅಥವಾ ಜಾಬ ಮಾಡಿರಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಣ್ಮಕ್ಳಿಗೆ ಏನಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಮನೆ ಕೆಲಸ ಕೂಡ ನೀವು ಮಾಡ್ಬೋದು, ಜಾಬ್ ಕೂಡ ಮಾಡ್ಬೋದು. ಹಾಗಾಗಿ ಕೆಲವೊಂದು ಟಿಪ್ಸ್ ಹೇಳ್ತೀನಿ ರೀ, ಭಾಳ ಏನು ಕಠಿಣ ಇಲ್ಲ, ಸಿಂಪಲ್ ಟಿಪ್ಸ್ ರೀ. ಬೆಳಿಗ್ಗೆ ನೀವು ಎದ್ದು ಕೂಡಲೇ ಏನು ಮಾಡ್ಬೇಕಂತಂದ್ರೆ 5 ನಿಮಿಷ ನಿಮ್ಗೆ ಟೈಮ್ ಇತ್ತಂದ್ರೆ ಕೆಲವೊಂದು 4-5 ಅಥವಾ ಅಟ್ಲೀಸ್ಟ್ 5 ಸ್ಟೆಪ್ ಆದರೂ ನೀವು ಯೋಗ ಮಾಡ್ಬೋದು. ಅಥವಾ ಇಲ್ಲ ನಮ್ಗೆ ಟೈಮೇ ಇಲ್ಲ ಅಂತಂದ್ರೆ ನೀವು ಬೆಳಿಗ್ಗೆ ಎದ್ದು ಕೂಡಲೇ ಅಲ್ಲೇ ಬೆಡ್ ಮೇಲೆ ಒಂದು 5 ನಿಮಿಷ ನೀವು ಉಸಿರನ್ನು ತಗೋದು ಮತ್ತು ಉಸಿರನ್ನ ಬಿಡೋದು. ಜಸ್ಟ್ 5 ನಿಮಿಷ ನೀವು ಧ್ಯಾನ ಮಾಡಿದ್ರೆ ಇಡೀ ದಿನ ನೀವೇನಾಗ್ತೀರಿ ಫುಲ್ ಆ್ಯಕ್ಟಿವ್ ಆಗಿರ್ತೀರಿ. ಮತ್ತು ಯಾವುದೇ ಕೆಲಸ ಮಾಡ್ರೆ ಕೂಡ ಆಯಾಸ ಆಗಿಲ್ಲ. ಇದು ಒಂದರಿ ಸಿಂಪಲ್, ಇದು ಒಂದು ನೀವು ಫಾಲೋ ಮಾಡಿ ನೋಡ್ರಿ. 100 ಹೇಳ್ತೇನೆ ರೀ, ನೀವು ಎಷ್ಟೇ ಕೆಲಸ ಮಾಡ್ರೆ ಭೀ ಏನೂ ಪ್ರಾಬ್ಲಮ್ ಆಗಿಲ್ಲ. ಇದು ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ರೀ. ಈ ಟಿಪ್ಸ್ಗಳ ನಿಮ್ಗೆ ಏನಾದರೂ ಹೆಲ್ಪ್ ಆಯ್ತಂತ ಅಥವಾ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಎಲ್ರಿಗೂ ಬಾಯ್.